ಹಿಂಗೆ ಎಲ್ಲ ಸುಟ್ಕೊಬಿಟ್ಟವಳು ನೋಡ್ರಿ. ಪಾಪ ಒಂದು ಆರಾಗಿತ್ತು. ನಾವು ಫುಡ್ಡು ಸರಿಯಾಗಿ ಕೊಡದೇ ಇದ್ದಾಗ ಸ್ವಲ್ಪ ಅವಕ್ಕೂ ಕೋಪ ಬಂದು ಕಚ್ಚಕ್ಕೆ ಬರ್ತವೆ. ನೋಡೋಣ, ಏನಾದರೂ ಉಳಿದ್ರೆ ಹಂಗೆ ಇಟ್ಬಿಡ್ತೀವಿ. ಹಲೋ ಎಲ್ರಿಗೂ ನಮಸ್ಕಾರ. ಲಾಸ್ಯ ನೋಡಿ ಬೆಳಿಗ್ಗೆನೆ ಈ ರೀತಿ ಮುಖ ಮಾಡ್ಕೊಂಡು ಬಂದಿದ್ದಾಳೆ. ಸೊ ಚಿಕ್ಕ ಮಕ್ಳಿರೋ ಮನೆಯಲ್ಲಿ ಸುತ್ತಲೂ ಕಣ್ಣಿರಬೇಕು ಅಂತಂದು ಹೇಳ್ತಾರೆ. ಆದರೆ ಅವರಮ್ಮ ಕಣ್ಣೇ ಬಿಟ್ಟಿಲ್ಲ. ಕಣ್ಣು ಮುಚ್ಕೊಂಡೆ ಈ ರೀತಿ ಕತ್ಲಲ್ಲಿ ಅವಳ ಮುಖನ ಈ ರೀತಿ ಸುಟ್ಟಿದ್ದಾಳೆ. ತೋರಿಸ್ತೀನಿ ನಿಮಗೆ ಹತ್ತಿರದಿಂದ ಯಾವ ರೀತಿ ಆಗಿದೆ ಅಂತಂದು ಹೇಳ್ಬಿಟ್ಟು. ಅಲ್ಲಿ ಲಾಸ್ಯ ಮತ್ತು ಮಾನ್ವಿಕು ಮತ್ತು ಇನ್ನೂ ಒಂದಿಬ್ಬರು ಫ್ರೆಂಡ್ಸ್ ಎಲ್ಲರೂ ಆಟಾಡ್ತಾ ಇದ್ರು. ಹಾಗೆ ಮಾನ್ವಿಕ್ ಹೇಳ್ದ, ಈ ರೀತಿ ಆಗಿದೆ ನೋಡುತ್ತೆ ಕೆನ್ನೆ ಲಾಸ್ಯದು ಅಂತ. ನನಗೆ ಗೊತ್ತೇ ಇಲ್ಲ ರಾತ್ರಿ ಆಗಿರೋ ಅಂಥದ್ದಿದು. ಈಗ ಲಾಸ್ಯ ಬಂದಿದ್ದಕ್ಕೆ ನಮ್ಮ ಮಾನ್ವಿಕ್ ಹೇಳಿದ್ದಕ್ಕೆ ನೋಡಾಯಿತು. ಸೊ ತುಂಬ ನೋವಾಯಿತು. ಯಾಕಂದರೆ ಏನಾದರೂ ಒಂದು ಮುಖಕ್ಕೆ ಆ ರೀತಿ ಪೆಟ್ಟು ಮಾಡ್ಕೊತಾ ಇರ್ತಾಳೆ. ಆದಷ್ಟು ಚಿಕ್ಕ ಮಕ್ಕಳಿರುವಂಥ ಮನೆಯಲ್ಲಿ ನಾವು ಎಚ್ಚರಿಕೆಯಿಂದ ನೋಡ್ಕೋಬೇಕು. ಸುತ್ತಲೂ ಒಂದು ಕಣ್ಣಾಗಿ ಇಟ್ಟಿರಬೇಕು ಅಂತಂದು. ಅಂದರೆ ಒಂದು ಕಣ್ಣು ಮಕ್ಕಳ ಮೇಲೆ ಇಟ್ಟಿದ್ರೆ ಒಂದು ಕಣ್ಣು ನಮ್ಮ ಕೆಲಸದ ಮೇಲೆ ನಮ್ಮ ಮೇಲೆ ಇಟ್ಟಿರಬೇಕು ಅಂತಾರಲ್ಲ, ಅದು ನಿಜಾನೇ. ಸೊ ನಾವು ಹೆಜ್ಜೆ ಹಾಕುವಾಗ ಮಕ್ಕಳು ನೋಡ್ತಾನೆ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾನೆ ಇರಬೇಕು. ಇವತ್ತು ಬೆಳಿಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಬಂದುಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡಿ ಲಾಸ್ಯ, ಅಯ್ಯೋ ಇದೇನಿದು ಹಿಂಗೆ ಎಲ್ಲ ಸುಟ್ಕೊಬಿಟ್ಟವಳು ನೋಡ್ರಿ. ಅಯ್ಯೋ ಇದೆಲ್ಲ ಏನು ಬೊಬ್ಬೆ ಬಂದೈತೆ. ಅವ್ರಮ್ಮ ರಾತ್ರಿ ಇದು ಕತ್ಲಲ್ಲಿ ಕರೆಂಟ್ ಹೋಗಿತ್ತಲ್ಲ, ಅವಾಗ ಬಾಂಡ್ಲಿಲ್ಲಿ ಏನೋ ಮ್ಯಾಗಿನೋ ಎತ್ತ ಮಾಡ್ತಿದ್ಲಂತೆ. ಅದನ್ನು ತಗೊಂಡು ಹಿಂಗೆ ಇಡಕ್ಕೆ ಹೋಗಿದ್ದಾಳೆ. ಇವಳು ಅಡ್ಡ ನಿಂತಾಳೆ, ಹಿಂಗೆ ಮುಖಕ್ಕೆ ಇಟ್ಟವಳ ಬಾಂಡ್ಲಿ ತಗೊಂಡು. ಅಯ್ಯೋ ಶಿವನ, ಇಲ್ಲಿ ಅವಾಗ ಇದೆ ಆಯ್ತು, ಇಲ್ಲಿ ಅವಾಗ ಯಾತ್ ಹೇಳಿ, ಇಲ್ಲಿ ಪಟಾಕಿನೇ ಆಯ್ತು ಹಚ್ಕೊಂಡಿದ್ದು. ಮತ್ತೆ ಆತಿಲ್ಲ ಹಚ್ಕೊಂಡಿದ್ದು. ಇಲ್ಲಿ ಗಾಯ ಆಗಿತ್ತಲ್ಲ ಅವಾಗ, ಯಾಕೆ ಹೇಳು, ಅವಾಗ ಗಾಯ ಆಗಿತ್ತಲ್ಲ. ಹಾಂ, ಅದು ಹೆಂಗ ಸ್ವಲ್ಪ ವಾಸಿ ಆಗೋಷ್ಟೊತ್ತಿ ನೋಡ್ರಿ. ಇದು ಎಷ್ಟು ಹಿಂಗೆ ಸುಟ್ಟಿರೋದಕ್ಕೆ ಏನು ಹಚ್ಬೇಕೋ ಹೇಳ್ರಿ, ನನಗೆ ಗೊತ್ತಿಲ್ಲ. ಇದು ಮಾರ್ಕ್ ಇಲ್ಲದೆ ಇರೋ ಥರ ಹೋಗ್ಬೇಕು. ಎಲ್ಲ ಮನಿತ್ಕೊಳಮ್ಮ, ತೋರಿಸ. ನೋಡಿ ಹಿಂಗೆ ಚೆನ್ನಾಗಿ ಇಕ್ಕವಳೆ ಅಲ್ಲಿ ಮಮ್ಮ. ಹಿಂಗೆ ಒಂದು ಸ್ವಲ್ಪ ತಲೆ ಉರಿಲಿಲ್ಲ ನಿನಗೆ ರಾತ್ರೆಲ್ಲ? ಉರಿಲಿಲ್ಲ, ಸುಮ್ಮನೆ ಇದ್ದೆ. ಮೂಗಿನೇ ನೀನು, ಮೂಗಿನೇ ಎಲ್ಲದಕ್ಕೂ ತಲೆ ಗುಡ್ಕಾಕಿ. ಮೊಬೈಲ್ ಕುಚ್ಚ ಮಾಂಸ ಆಗೈತಮ್ಮ. ಯಾಕೆ ಉರಿಯಲ್ಲ ಲಚ್ಚಿ ನಿನ್ಗದು? ಲಾಸ್ಯ ಹಾಗೆ ಆಟಾಡ್ತೀನಿ ಅತ್ತೆ ಅಂತಂದು ಹೇಳ್ಬಿಟ್ಟು ಓದ್ಲು ಅವ್ರ ಅಣ್ಣನ ಜೊತೆ. ನಾನೀಗ ಪಾತ್ರೆಗಳೆಲ್ಲ ತೊಳೆಯೋಣ ಅಂತ. ಸ್ವಲ್ಪ ಜಾಸ್ತಿನೇ ಇತ್ತು ಹೇಳ್ರಿ. ರಾತ್ರಿ ಮಾಡಿರೋಂಥ ಅಡುಗೆ ಪಾತ್ರೆಗಳು ತಿಂದಿರೋ ಅಂಥದ್ದು ಎಲ್ಲ ಹಂಗೆ ಉಳ್ಕೊಂಡಿತ್ತು. ರಾತ್ರಿ ತೊಳೆಯೋಕ್ಕಾಗಲಿಲ್ಲ, ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ರಾತ್ರಿ ಪಾತ್ರೆಗಳು ಹೊರಗಡೆ ತಂದು ತೊಳಿಬೇಕು ನಮ್ಮ ಮನೆ ಹತ್ರ. ಹಾಗಾಗಿ ಇನ್ನು ಒಳಗಡೆ ತೊಳೆಯೋಕ್ಕೆ ಅಂತ ಸಿಂಕು ಆ ರೀತಿ ಏನಿಲ್ಲ. ಆದಷ್ಟು ನಾನು ಹೊರಗಡೆನೇ ತೊಳ್ಕೊಬೇಕು ಈ ರೀತಿ ತಂದು. ಅದಕ್ಕೋಸ್ಕರ ಇನ್ನು ರಾತ್ರಿ ಟೈಮು ಸ್ವಲ್ಪ ಜಾಸ್ತಿ ಚಳಿ ಇರೋಕ್ಕೆ, ಮತ್ತು ಬೆಳಿಗ್ಗೆ ಟೈಮು ಅಷ್ಟೇ. ಆದ್ರೂ ನಾನು ಬೆಳಿಗ್ಗೆ ಟೈಮು ಸ್ವಲ್ಪ ಜಾಸ್ತಿ ಚಳಿಗೆ ತಡಿತೀನಿ, ಪರವಾಗಿಲ್ಲ, ಕೆಲಸ ಮಾಡ್ಕೊತೀನಿ. ನೈಟು ನನಗೆ ಈ ಊಟ ಮಾಡಿದ ತಕ್ಷಣ ಮತ್ತೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ರಾತ್ರಿ ಪಾತ್ರೆಗಳು ಎಲ್ಲ ಹಂಗೆ ಜೋಡಿಸಿಟ್ಟಿದ್ದೆ. ಈಗ ತೊಳೆಯೋಣ ಅಂತ ಹೊರಗಡೆ ಎಲ್ಲ ತಂದು ನೀಟಾಗಿ ಮುಸ್ರೆ ಎಲ್ಲ ಒಂದು ಕಡೆ ಹಾಕ್ತಾಯಿದ್ದೀನಿ. ಅಂದರೆ ನಮ್ಮಮ್ಮ ಅವ್ರದ್ದು ಹಸುಗಳು ಮತ್ತು ಎಮ್ಮೆ ಎಲ್ಲ ಇದೆಯಲ್ಲ, ಅವೆಲ್ಲ ತಿಂತವೆ. ಮುಸ್ರೆ ಎಲ್ಲ ಚೆಲ್ಲಾಕಿದ್ರೆ ಮತ್ತು ಪಾಪ ವೇಸ್ಟ್ ಆಗುತ್ತೆ. ಆ ಥರ ಎಲ್ಲ ತಿಂದರೆ ಅವು ಹಾಲು ಚೆನ್ನಾಗಿ ಕೊಡುತ್ತೆ. ಮುಸ್ರೆ ತಿನ್ನೋದು ಅದೆಲ್ಲ ಅಭ್ಯಾಸ ಮಾಡಿಸ್ಬೇಕಲ್ಲ ಹಸುಗಳಿಗೂ ಎಮ್ಮೆಗಳಿಗೂ. ಹಾಗಾಗಿ ಅದೆಲ್ಲ ಮಾಡಿಸಿದ್ದಾರೆ ಅಭ್ಯಾಸ, ಹಾಗಾಗಿ ತಿಂತವೆ. ತಿನ್ನಬೇಕಾದ್ರೆ ನಾನು ಈ ರೀತಿ ಎಲ್ಲ ಒಂದು ಪಾತ್ರೆಗೆಲ್ಲ ಹಾಕ್ಬಿಟ್ಟು, ನಾವು ತಿಂದಿರೋ ಅಂಥದ್ದು ಇದು ನೀರು ಮತ್ತು ವೇಸ್ಟ್ ಆಗಿರೋ ಅಂಥದ್ದು ಅನ್ನ ಸಾಂಬಾರು ಎಲ್ಲ ಇರುತ್ತಲ್ಲ, ಎಲ್ಲ ಒಂದು ಪಾತ್ರೆಗೆ ಹಾಕ್ತೀನಿ ನಾನು. ಆ ರೀತಿ ಹಾಕಿ ಒಂದು ಮುಸ್ರೆ ಪಾತ್ರೆ ಇಟ್ಟಿರ್ತಾರೆ ನಮ್ಮಮ್ಮ ಅವರು, ಆ ಬಕೆಟು. ಅದ್ರಿಗೆ ಹೋಗಿ ಒಯ್ದು ಬಂದರೆ ಆರಾಮಾಗಿ ಬಂದಿದ್ದ ತಕ್ಷಣ ತಿಂತವೆ. ಇಲ್ಲ ಮೇಯಕ್ಕೆ ಹೋಗ್ಬೇಕಾದ್ರೆ ಸಂಜೆ ಟೈಮು ಹಸುಗಳು ಮೇಯ್ಕೊಂಡು ಬರ್ತಾವಲ್ಲ ಕೆರೆಯಿಂದ, ಆವಾಗ್ಲೂ ತಿಂತವೆ ಬಂದು. ಅದಕ್ಕೆ ಒಂದು ಪಾತ್ರೆಗೆಲ್ಲ ನೀಟಾಗಿ ಆ ರೀತಿ ಹಾಕಿಟ್ಟಿದ್ದೀನಿ ಮುಸ್ರೆ ಎಲ್ಲನೂ. ಈಗ ಚಿಕ್ಕ ಚಿಕ್ಕ ಪಾತ್ರೆಗಳು ಎಲ್ಲ ತೊಳೆದು ಫಸ್ಟ್ ಬೌಲ್ಗೆ ಹಾಕ್ಬಿಟ್ಟು ಮತ್ತೆ ಆಮೇಲೆ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ತೊಳೆಯೋಣ ಅಂತ ಇಟ್ಕೊಂಡೆ.
ಹೀಗೆ ಎದ್ದಿದ ತಕ್ಷಣ ಪ್ರತಿಯೊಂದು ಕೆಲಸಗಳು ನಾವೇ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ ಕೆಲಸಗಳು ವೀಡಿಯೋಗಳು ಅಂತ ಹೋದರೆ. ಆದರೆ ಅಡ್ಜಸ್ಟ್ ಮಾಡ್ಕೋಬೇಕು. ಟೈಮು ಒಬ್ಬರು ಕೇಳಿದರು ಸಿಸ್ಟರು, ನೀವು ವೀಡಿಯೋಸ್ಗೆ ಮತ್ತು ಮನೆ ಕೆಲಸಕ್ಕೆ ಯಾವ ರೀತಿ ಇದು ಕೊಡ್ತೀರಾ, ಟೈಮ್ ಕೊಡ್ತೀರಾ, ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಹೇಳಿ ಸಿಸ್ಟರ್ ಅಂತ ಕೇಳಿದ್ರಿ. ಸೊ ಈ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ನಿಜ ಹೇಳಬೇಕಂದ್ರೆ. ಸೊ ತುಂಬ ಕೆಲಸಗಳಿರ್ತವೆ ಮನೆಯಲ್ಲಿ, ಮನೆ ಕ್ಲೀನಿಂಗಿಂದ ಹಿಡಿದು ಮತ್ತು ಅಡಿಗೆ ಮನೆ ಕೆಲಸ ಎಲ್ಲ ಒಬ್ಬರೇ ನಿಭಾಯಿಸಬೇಕು. ವೀಡಿಯೋಸ್ ಅಂದರೆ ತುಂಬ ಕಷ್ಟ ಆಗುತ್ತೆ. ಆ ವೀಡಿಯೋಸ್ ಅಂದರೆ ಎಡಿಟಿಂಗು ಮತ್ತು ವಾಯ್ಸ್ ಓವರು, ತಂಬ್ಲೈನು ಇದಕ್ಕೆ ಸಾಕಷ್ಟು ಟೈಮ್ ಕೊಡಬೇಕಾಗುತ್ತೆ ನಾವು. ಮನೆ ಕೆಲಸನೂ ಮತ್ತು ವೀಡಿಯೋಸು ಎಲ್ಲ ಒಬ್ಬಳೇ ಮೇಂಟೈನ್ ಮಾಡ್ತಾಯಿದ್ದೀನಿ. ನಿಜ ತುಂಬ ಕಷ್ಟ ಆಗ್ತಿದೆ. ಆದ್ರೂ ನಾನು ಏನಾದರೂ ಒಂದು ಅರ್ನ್ ಮಾಡಬೇಕು, ಸೊ ಇಲ್ಲ ನಿಮ್ಮ ಮನಸ್ಸು ಗೆಲ್ಲಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ತುಂಬ ಉಳ್ಕೊಂಡಿದೆ. ಹಾಗಾಗಿ ನಾನು ಕಷ್ಟಪಡ್ತಾ ಇದ್ದೀನಿ. ಕಷ್ಟ ಇಲ್ಲದೆ ಯಾವುದು ಬರಲ್ಲ. ಎಲ್ಲದರಿಂದನೂ ಅವ್ರವ್ರ ಕೆಲಸದಿಂದ ಅವ್ರವ್ರ ಕಷ್ಟ ಇದ್ದೇ ಇರುತ್ತೆ. ಅದು ಹೇಳ್ಕೊಳಕ್ಕಾಗಲ್ಲ ಅಷ್ಟೇ. ಅದಕ್ಕೋಸ್ಕರ ನಾನು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ನನಗೂ ತುಂಬ ಕಷ್ಟ ಅಂದರೆ ವೀಡಿಯೋಸ್ ಮಾಡೋದ್ರಿಂದ ತುಂಬ ಕಷ್ಟ ಇದೆ, ಹಾರ್ಡ್ ವರ್ಕ್ ತುಂಬ ಇದೆ. ಅದು ವೀಡಿಯೋ ಮಾಡೋರಿಗೆ ಗೊತ್ತಿರುತ್ತೆ ಅದರ ಕಷ್ಟ ಎಷ್ಟಿರುತ್ತೆ ಹಿಂದೆ ಅನ್ನೋದು. ಅದಕ್ಕೋಸ್ಕರ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಆದಷ್ಟು ನೀವು ನನಗೆ ಸಪೋರ್ಟ್ ಮಾಡಿ. ನಾನು ಪಡುವಂಥ ಕಷ್ಟಕ್ಕೆ ಒಂದು ಪ್ರತಿಫಲ ಅಂದರೆ ನೀವು ನನ್ನ ವೀಡಿಯೋನ ನೋಡಿಬಿಟ್ಟು ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸೊ ನನ್ನ ಕಷ್ಟಕ್ಕೂ ಒಂದು ಪ್ರತಿಫಲ ಅನ್ನೋ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಮ್ಮನ ಮನೆ ಹತ್ರ ತಗೊಂಡೋಗಿ ಮುಸ್ರೆ ಎಲ್ಲ ಬಕೆಟ್ಗೆ ಒಯ್ದು ಬಂದು ಈಗ ಪಾತ್ರೆಗಳು ತೊಳೆದಿದ್ನಲ್ಲ ಅವನ್ನೆಲ್ಲನೂ ಈಗ ಮನೆ ಒಳಗೆ ಇಡ್ತಾ ಇದ್ದೀನಿ. ಒಂದೊಂದಾಗಿ ನೀಟಾಗಿ ಎತ್ತಿಟ್ಬಿಟ್ರೆ ಮತ್ತು ಈ ಕೆಲಸ ಮುಗಿಯುತ್ತೆ. ಮತ್ತು ಹೊರಗಡೆ ಆಗಲಿ ನೀರು ಬಿಟ್ಟಿದ್ದಾರೆ, ಹೋಗ್ಬಿಟ್ಟು ಇವಾಗ ನೀರೆಲ್ಲ ಇಟ್ಕೊಂಡು ತೊಟ್ಟಿಗೆ ಮತ್ತು ಬಕೆಟ್ಸ್ಗೆಲ್ಲ ಇಟ್ಕೊಂಡಾದಮೇಲೆ ಈ ಗಿಡಕ್ಕೆ ತುಂಬ ದಿನ ಆಗಿತ್ತು ನೀರು ಬಿಟ್ಟು. ಅದಕ್ಕೋಸ್ಕರ ನೀರು ಬಿಡೋಣ ಅಂತ ಫಸ್ಟ್ ಈ ಪಾತ್ರೆಗಳೆಲ್ಲ ಒಳಗಡೆ ಎತ್ತಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಮಾನ್ವಿಕು ಮತ್ತು ಲಾಸ್ಯ ಆಗಲೇ ಜಾಯಿನ್ ಆಗಿದ್ದಾರೆ ಗಿಡದ ಹತ್ರ. ಎಲ್ಲರ ಮನೆಯಲ್ಲಿ ನೀವು ಮಕ್ಕಳನ್ನ ಅಬ್ಸರ್ವ್ ಮಾಡೋದಾದರೆ ನಾವು ಏನು ಕೆಲಸ ಮಾಡ್ತಾ ಇರ್ತೀವೋ ಆ ಕೆಲಸದಲ್ಲಿ ಭಾಗಿಯಾಗೋಕ್ಕೆ ಮತ್ತು ನಾವು ಏನು ಮಾಡ್ತಾ ಇರ್ತೀವೋ ಅದ್ರ ಜೊತೆ ಅವರು ಮಿಂಗಲ್ ಆಗೋಕ್ಕೆ ನೋಡ್ತಾ ಇರ್ತಾರೆ. ಆದಷ್ಟು ಮಕ್ಕಳಿಗೆ ಒಳ್ಳೆ ಕೆಲಸಗಳು, ಒಳ್ಳೆ ಬುದ್ಧಿ ಹೇಳ್ಕೊಡೋಕ್ಕೆ ನಾವು ಟ್ರೈ ಮಾಡಬೇಕು. ಹಿರಿಯರನ್ನ ನೋಡಿ, ದೊಡ್ಡವ್ರನ್ನ ನೋಡಿ ಕಲಿಯುವಂಥದ್ದು ತುಂಬ ಇರುತ್ತೆ ಮಕ್ಕಳು. ಆದಷ್ಟು 90% ಅವರವರ ಮನೆಯಲ್ಲಿ ಅವರವರ ಲೈಫ್ ಸ್ಟೈಲ್ ಆಗಿರ್ಬೋದು, ಇಲ್ಲ ಅವ್ರು ದೊಡ್ಡವ್ರು ಮಾಡುವಂಥ ಕೆಲಸಗಳ ಜೊತೆ ಅಳವಡಿಸ್ಕೊಂಡಿರ್ತಾರೆ ಮಕ್ಕಳು. ಈಗ ನಾನು ನೀರು ಬಿಡೋಣ ಅಂತಂದು ಹೇಳ್ಬಿಟ್ಟು ನಾನು ಮುಂಚೆ ಮಾತಾಡಿದ ತಕ್ಷಣ ಇವರಾಗಲೇ ರೆಡಿ ಆಗಿಬಿಟ್ಟು ಬಂದು ಇಲ್ಲಿ ಸೊ ಮೆಣಸಿನ ಗಿಡ ಅದೆಲ್ಲ ಇತ್ತಲ್ಲ, ಮೆಣಸಿನ್ಕಾಯಿ ಗಿಡ ಅದನ್ನು ಕ್ಲೀನ್ ಮಾಡ್ತಾಯಿದ್ರು. ನಾನು ನೀರು ಬಿಡೋಷ್ಟರಲ್ಲಿ ಮತ್ತು ಇದಕ್ಕೆ ಕಾಲುವೆ ಎಲ್ಲ ಮಾಡ್ತಾವ್ರೆ ನೋಡಿ. ಹಾಗೆ ನಾವು ಏನು ಮಾಡಬೇಕು ಅಂತೀವೋ ಮಕ್ಕಳು ಅದನ್ನೇ ಇಷ್ಟಪಡ್ತಾರೆ. ಆದಷ್ಟು ನಾವು ಒಳ್ಳೆ ರೀತಿ ಕೆಲಸಗಳು, ಸ್ವಲ್ಪ ಒಂದು ಮೈಂಡ್ ಮೆಚ್ಯೂರ್ಡ್ ಆಗೋವರೆಗೂ ನಾವು ಒಳ್ಳೆ ರೀತಿ ಕೆಲಸಗಳು ಅಭ್ಯಾಸ ಮಾಡಿಸಿದ್ರೆ ಮಕ್ಳಿಗೂ ಅದೇ ಅಳವಡಿಸ್ಕೊಂಡು ಹೋಗ್ತಾರೆ ಮುಂದಕ್ಕೆ ಅನ್ನೋದು ನನ್ನ ಅನಿಸಿಕೆ. ನೀವು ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಈಗ ನೋಡಿ ಒಂದು ವೀಕ್ ಆಗಿತ್ತಾಗಲೇ ನೀರೆಲ್ಲ ಹಿಡಿದ್ಬಿಟ್ಟು ಅಂದರೆ ಗಿಡಕ್ಕೆಲ್ಲ ಹಾಕ್ಬಿಟ್ಟು ಅದಕ್ಕೆ ಇವತ್ತು ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದೆ. ಸ್ವಲ್ಪ ನೀರು ಜಾಸ್ತಿನೇ ಬಿಟ್ಟಿದ್ರು, ಒಂದು 1/2 hour ಜಾಸ್ತಿನೇ ಬಿಟ್ಟಿದ್ರು ಇವತ್ತು. ಇನ್ನು ವೇಸ್ಟ್ ಆಗೋದು ಬೇಡ, ಗಿಡಗಳಿಗೆಲ್ಲ ಹಾಕ್ಬಿಟ್ರೆ ಮತ್ತೆ ಒಂದು 2-3 days ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಹಾಗಾಗಿ ಮಾನ್ವಿಕು ಲಾಸ್ಯ ಈ ರೀತಿ ಕಾಲುವೆ ಎಲ್ಲ ಮಾಡ್ತಾಯಿದ್ರು. ನಾನು ಬದನೆಕಾಯಿ ಗಿಡಕ್ಕೆ ಸ್ವಲ್ಪ ರೋಗ ಹುಳು ಏನಾದರೂ ಇದ್ದರೆ ಮೇಲ್ಗಡೆ ಹೋಗಲಿ ಅಂತ ಆ ರೀತಿ ಮೇಲ್ಗಡೆ ನೀರೆಲ್ಲ ಬಿಡ್ತಾಯಿದ್ದೀನಿ ಪೈಪಿಂದ. ನೀಟಾಗೆಲ್ಲ ಎಗರೋಗ್ಬಿಡುತ್ತೆ ಸೀಡೆ ಇಂಥದ್ದು ಏನಾದರೂ ಇದ್ದರೆ ಅಂತ. ಸೊ ಅಷ್ಟರಲ್ಲಿ ಮಾನ್ವಿಕು ಲಾಸ್ಯ ಈ ಕಡೆ ಇನ್ನು ಚಿಮ್ಕುತ್ತೆ, ನಮಗೆ ನೀರು ಬರುತ್ತೆ ಅಂತ ಆ ಕಡೆ ಸೈಡಲ್ಲಿ ನಿಂತಿದ್ದಾರೆ. ಹಾಯ್, ಒಬ್ಬರು ಕೇಳಿದ್ರು ನನ್ನ ಕಮ್ಯುನಿಟಿಯಲ್ಲಿ ಇದು ಪೋಸ್ಟ್ ಹಾಕಿದ್ದೆ ಒಂದು. ಸೊ ಅವಾಗ ಹಿಂದ್ಗಡೆ ಅದು ಡಬ್ಬ ಇದೆಯಲ್ಲ ಅದೇನು ಅಂತ ಕೇಳಿದ್ರಿ, ಹಾಗಾಗಿ ತೋರಿಸ್ತೀನಿ ನೋಡಿ. ಇದು ಜೇನ್ ಡಬ್ಬ, ಸೊ ಜೇನ್ ಪೆಟ್ಟಿಗೆ ಅಂತಾರಲ್ಲ ಅದು. ಮನೆ ಹತ್ರನೇ ಸಾಕ್ಬೋದು. ಹುಳು ಕಚ್ಚಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದು. ಆದರೆ ಅದಕ್ಕೆ ನಾವು ಫುಡ್ಡು ಸರಿಯಾಗಿ ಕೊಡದೇ ಇದ್ದಾಗ ಸ್ವಲ್ಪ ಅವಕ್ಕೂ ಕೋಪ ಬಂದು ಕಚ್ಚಕ್ಕೆ ಬರ್ತವೆ. ಸೊ ನೋಡೋಣ, ಏನಾದರೂ ಹುಳು ಇದ್ದರೆ ಹಂಗೆ ಇಟ್ಕೊಡ್ತೀನಿ. ಇಲ್ಲ, ಹುಳು ಎಲ್ಲ ಆರೋಗಿದ್ದಾವೆ ಊಟಕ್ಕೆ ಅಂತ. ಸೊ ನೋಡಿ ಅದು ರೊಟ್ಟೆಲ್ಲ
ಸೊ ಈ ರೀತಿ ಇದು ಮನೆ ಹತ್ರನೇ ಸಾಕ್ಬೋದು ನಾವು, ತುಪ್ಪ ಎಲ್ಲ ಕೊಡ್ತೈತೆ. ಹಾಂ ನೋಡಿ, ಇದಕ್ಕೆಲ್ಲ ಈ ರೀತಿ ರೊಟ್ಟಿ ಇಟ್ಕೊಂಡಿರುತ್ತೆ. ಅಂದರೆ ನಾವು ಹಾಕಿರೋಂಥ ಫುಡ್ ಎಲ್ಲ ತಗೊಂಡು ಬಂದು ಇದರಲ್ಲಿ ತುಪ್ಪದ ಥರ ಶೇಖರಣೆ ಮಾಡ್ಕೊಳ್ಳೋದು. ಎಲ್ಲ ಆರೋಗಿದೆ, ಇದನ್ನ ನಾವು ತೆಗಿಬೋದು, ಹೊರಗಡೆ ತೆಗೆದು ಮತ್ತೆ ನಾವು ತುಪ್ಪ ಹಿಂಡ್ಕೋಬೋದು. ಏನು ಇದನ್ನ ಇವಾಗ ನೋಡಿ, ನಾನೆಲ್ಲ ನೀರೆಲ್ಲ ಬಿಟ್ಟು ಬಂದರೆ ಈಗ ಇವರು ಚಿಕ್ಕ ಕೈಗಾರಿಕಾ ತೋಟ ಅಂತಾರಲ್ಲ, ಕೈ ತೋಟ ಥರ ಮಾಡ್ತಾವ್ರು ಇಬ್ರು. ಲಾಸ್ಯ ಮಾನ್ವಿಕ್ ಗೌಡ್ರು ಮಾನ್ವಿಕ್ ಅವರು, ಲಾಸ್ಯ ಅವರು. ತೊಳ್ಕ ಕೈ ತೊಳ್ಕ. ನೀರು ಬಿಟ್ಟಾಗಲೇ ಈ ರೀತಿ ಕೆಲಸಗಳೆಲ್ಲ ಮಾಡ್ಕೋಬೇಕು ನಾವು. ಇಲ್ಲ ಅಂದರೆ ನಮ್ಮಮ್ಮ ನೋಡಿದ್ರೆ ಪರ್ಕೆಗಳು ಹಸುಗಳು ಮೇಯ್ಸಕ್ಕೆ ಹೋದರೆ ಈ ಪರ್ಕೆಗಳೆಲ್ಲ ನೀಟಾಗಿ ಜೋಡಿಸ್ತಾವ. ಅಂದರೆ ಕಡ್ಡಿಗಳೆಲ್ಲ ಕುಯ್ಕೊಂಡು ಸೊ ಇವನ್ನ ಈ ರೀತಿ ಜೋಡಿಸ್ಕೊಂಡೆ ತಗೊಂಡು ಬಂದು ಮನೆ ಹತ್ರ. ಅಂದರೆ ನಾವು ಹೊರಗಡೆ ಬೀದಿ ಗುಡಿಸೋದಕ್ಕೂ ಮತ್ತು ಹಸುಗಳು ದನಗಳು ಕರಗಳ ನಡುವೆ ಕೆಳಗೆ ಗುಡಿಸೋದಕ್ಕೆ ತುಂಬ ಚೆನ್ನಾಗಿರ್ತವೆ ಪರ್ಕೆಗಳು. ಸೊ ಅದಕ್ಕೆ ನನಗೂ ಸ್ವಲ್ಪ, ನಮ್ಮ ಅಮ್ಮವ್ರಿಗೂ ಸ್ವಲ್ಪ. ಸೊ ಅವ್ರಿಗೆ ಜಾಸ್ತಿ ಯೂಸ್ ಆಗುತ್ತೆ ಹೇಳ್ರಿ. ನನಗೆ ಈ ಥರದ್ದು ಒಂದು 2 ಪೊರ್ಕೆ ಕೊಟ್ಟರೆ 1 ವರ್ಷ ಫುಲ್ ಗುಡಿಸ್ತೀನಿ, ಹೊರಗಡೆ ಅಷ್ಟೇ ಅಲ್ವಾ. ಹಾಗಾಗಿ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಇದೊಂದು ಬೆನಿಫಿಟ್ಟು. ಈ ಥರ ಹೊರಗಡೆ ಗುಡಿಸೋದಕ್ಕೆಲ್ಲ ದುಡ್ಡಿಗೆ ತಗೋಬೇಕು. ಸಿಟಿಲಿದ್ದರೆ, ಹಳ್ಳಿಲಿದ್ದರೆ ಈ ಥರ ಹೋಗಿ ಹಸು ದನ ಕರುಗಳು ಮೇಯಿಸ್ಕೊಬರ್ಬೇಕಾದ್ರೆ ಅಲ್ಲೇ ಎಲ್ಲ ಕೊಯ್ಕೊಂಡು ಪರ್ಕೆಗಳು ಮಾಡ್ಕೊಂಡು ಬರ್ತಾರೆ. ಹಂಗೆ ನಾನು ನೋಡಿ ಎಲ್ಲ ರಿವರ್ಸು. ಬೆಳಿಗ್ಗೆ ಎದ್ದಾಗಿಂದ ಸ್ವೆಟರ್ ಹಾಕಿಲ್ಲ, ಮತ್ತು ಪಾತ್ರೆ ಎಲ್ಲ ತೊಳೆದು ಕಸ ಹುಡುಗಿ ಈಚೆ ಕಡೆದೆಲ್ಲ ತೊಳೆದಾದ್ಮೇಲೆ ಮತ್ತೆ ಸ್ವೆಟರ್ ಹಾಕ್ಕೊಂಡಿದ್ದೀನಿ. ಚಳಿ ಅನ್ನಿಸ್ತಾ ಆಗ ಯಾಕೋ ನನಗೆ, ಈ ತಣ್ಣೀರಲ್ಲಿ ಪಾತ್ರೆ ಎಲ್ಲ ತೊಳೆದ್ನಲ್ಲ, ಸೊ ಆವಾಗ ಚಳಿ ಥರ ಆಯಿತು. ಅದಕ್ಕೆ ಸ್ವೆಟರ್ ಹಾಕ್ಕೊಂಡು ಈಗ ಗಿಡಗಳಿಗೆ ನೀರೆಲ್ಲ ಬಿಟ್ಟು ಮತ್ತು ಲಾಸ್ಯ ಮಾನ್ವಿಕನ ಕರ್ಕೊಂಡು ಈ ಸೈಡ್ ಬಂದೆ. ಆಗಲೇ ಟೈಮ್ ಬಂದು ಒಂದು 8:30 9 ಗಂಟೆ ಆಗ್ತಾಯಿತ್ತು. ಆವಾಗ ನಮ್ಮಪ್ಪ ನಮ್ಮಮ್ಮ ಇದು ಏನೋ ಒಂದು ಗಿಡಮೂಲಿಕೆ ಅದು ಎಲ್ಲ ನೀಟಾಗಿ ರುಬ್ಕೊಬಿಟ್ಟು ಒಂದು ಡಬ್ಬಿಲಿ ಹಾಕ್ಕೊಂಡು, ಅದು ನಮ್ಮದು ಎಮ್ಮೆದು ಚಿಕ್ಕ ಕರು ಇದೆಯಲ್ಲ, ಅದು ಫುಲ್ಲು ಒಂಥರ ಮೋಷನ್ಸ್ ಥರ ಮಾಡ್ಕೊತಾ ಇದೆ, ನಿಲ್ತಾ ಇಲ್ಲ. ಅದಕ್ಕೋಸ್ಕರ ಅದಕ್ಕೆ ನಾಟಿ ಔಷಧಿ ಏನೋ ರೆಡಿ ಮಾಡಿದ್ದಾರೆ. ಅದಕ್ಕೆ ಗಿಡಮೂಲಿಕೆಯಿಂದ ಗಿಡದ ಸೊಪ್ಪು ಎಲ್ಲ ಕಿತ್ಕೊಂಡು ಏನೇನು ಹಾಕ್ತಾರೋ ಗೊತ್ತಿಲ್ಲ, ಅದು ನನಗೆ ನಮ್ಮಪ್ಪ ರೆಡಿ ಮಾಡ್ಕೊಂಡು ಬಂದಿತ್ತು. ಸೊ ಹಾಗೆ ನಾನು ಮೊಬೈಲ್ ತೊಗೊಂಡು ಬಂದೆ, ಸ್ವಲ್ಪ ವಿಡಿಯೋ ಶೂಟ್ ಮಾಡೋಣ ಅಂತ ಬಂದರೆ ಇಲ್ಲಿ ಹಸುಗೆ ಅಂತ ಹೇಳ್ಬಿಟ್ಟು ರೋಜಾ ಎಲ್ಲ ಕೂಡಿಟ್ಟಿರ್ತೀವಲ್ಲ ನಾವು ಮುಸುರೆದೆಲ್ಲನೂ, ಅದು ಒಯ್ದ್ಲು ತಂದು ವೇಸ್ಟ್ ಆಗಿಬಿಡುತ್ತೆ ಅಂತ. ಮತ್ತು ಹೋಗೋಷ್ಟರಲ್ಲಿ ಇದು ಹಾಲು ಚೆನ್ನಾಗಿ ಕೊಡುತ್ತೆ, ಒಂದು 10-11 ಲೀಟ್ರು ಆ ಟೈಪ್ ಕೊಡುತ್ತೆ ಹಾಲಿದು. ಸೊ ದೊಡ್ಡ ಹಸು ಇದು, ನಮ್ಮ ತಮ್ಮ ಸಾಕಿರೋದ್ರಲ್ಲಿ ಇದೇ ದೊಡ್ಡ ಹಸು. 11-12 ಲೀಟ್ರ್ವರೆಗೂ ಕೊಡುತ್ತಂತೆ, ಚೆನ್ನಾಗೇ ನೋಡ್ಕೊಂಡ್ರೆ, ಮನೆ ಹತ್ರನೇ ಮೇಯಿಸ್ಕೊಂಡಿದ್ರೆ ತುಂಬ ಚೆನ್ನಾಗಿ ಕೊಡುತ್ತೆ ಹಾಲು ಎಲ್ಲ ಅಂತಂದು ಹೇಳ್ತಾ ಇರ್ತಾರೆ ನಮ್ಮಪ್ಪ ನಮ್ಮಮ್ಮ, ಹೇಳ್ತಾ ಇರ್ತಾರೆ ಹೇಳ್ರಿ. ಹಸುಗಳನ್ನೆಲ್ಲ ಇಟ್ಕೊಂಡು ಮನೆ ಹತ್ರ ಈ ರೀತಿ ಮೇಂಟೈನ್ ಮಾಡಬೇಕಂದ್ರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ, ಅದು ತುಂಬಾ ಕಷ್ಟ ಇರುತ್ತೆ. ಅದ್ರ ಹಿಂದ್ಗಡೆ ಹಾರ್ಡ್ ವರ್ಕ್ ತುಂಬ ಮಾಡಬೇಕು. ಅಂದರೆ ಬಾಡಿ ಪೇಯ್ನ್, ಅಂದರೆ ಬಾಡಿಯಿಂದ ನಮ್ಮ ದೈಹಿಕವಾಗಿ ಕೆಲಸ ಮಾಡಬೇಕು ಅದು. ಸೊ ಹಾಗಾಗಿ ತುಂಬ ಕಷ್ಟ ಅನಿಸುತ್ತೆ ಅದು. ಅಪ್ಪ ಅಮ್ಮ ಈ ಏಜರು ಚೆನ್ನಾಗಿ ಅನುಭವ ಇರೋ ಅಂತಾರೆ ಮಾಡೋವಂಥ ಕೆಲಸಗಳಿವು. ನಾವು ಯಾರಂದ್ರೆ ನಾವು ಮಾಡಿಬಿಡ್ತೀವಿ ಹೋಗಿ ಅನ್ನೋಕ್ಕೆ, ಅದು ಅನುಭವ ಇರಬೇಕು ಅಂತಾರಲ್ಲ, ಅದು ನಿಜಾನೇ. ನೋಡಿ ಈ ರೀತಿ ಕುಡ್ಸೋಕೆ ಬರಬೇಕು, ನಿಜ. ನನಗೆ ಕೊಟ್ಟರೆ ನಾನೆಲ್ಲ ಮೇಲೇ ಚೆಲ್ಲಿಬಿಡ್ತೀನಿ ಆ ಥರ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅವ್ರವ್ರ ಕೆಲಸಗಳ ಮೇಲೆ ಅವ್ರಿಗೆ ಡಿಪೆಂಡ್ ಆಗಿರ್ತವೆ. ಮತ್ತು ಅವ್ರವ್ರ ಕೆಲಸಗಳು ಎಲ್ಲರೂ ಮಾಡ್ತೀವಿ, ನಾವೀಗ ನನ್ನ ಕೆಲಸ ಬೇರೆಯವ್ರು ಮಾಡ್ತೀನಿ ಅಂದರೆ ಅದು ಬರಲ್ಲ. ಅದ್ರ ಮೇಲೆ ಒಂದು ಪ್ಯಾಷನ್ ಇರಬೇಕು, ಇಲ್ಲ ನಾವು ಮಾಡ್ತೀವಿ ಅನ್ನೋದು ಒಂದು ಛಲ ಇರಬೇಕು, ಇಲ್ಲ ಅದ್ರ ಬಗ್ಗೆ ನಮಗೂ ಅಲ್ಪ ಸ್ವಲ್ಪ ತಿಳಿದಿರಬೇಕು. ಆಗಿದ್ದರೆ ಮಾತ್ರ ಆ ಕೆಲಸ ಮಾಡೋಕ್ಕೆ ಸಾಧ್ಯ. ಸೊ ನಾನು ಇಷ್ಟೇ ತಾನೇ, ಕ್ಯಾಮ್ರಾದ ಹಿಡಿತೀನಿ, ಮೊಬೈಲು ವೀಡಿಯೋ ಮಾಡ್ತೀನಿ, ಮಾತಾಡ್ತೀನಿ, 2 ಮಾತು ಹಾಕ್ಬಿಡ್ತೀನಿ ಅಂತ ಸಿಂಪಲಾಗಿ ಹೇಳ್ತಾರೆ ಸ್ವಲ್ಪ ಜನ ಹೇಳ್ತಾ ಇರ್ತಾರೆ. ಆದರೆ ಅದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ, ಸೊ ನಾವು ಅದರಲ್ಲಿ ವೀಡಿಯೋಸ್ ಮಾಡಿ ಅದ್ರ ಜೊತೆ ಮಾತಾಡಿಕೊಂಡು, ನಾವು ಕೇಳಿರೋಂಥ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ಕೊಂಡು ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡಬೇಕಂದ್ರೆ ಅದಕ್ಕೆ ಕಂಟೆಂಟ್ ನಾವು ಹುಡುಕಬೇಕು, ಮತ್ತು ವೀಡಿಯೋ ಈ ರೀತಿ ತಗೊಂಡೋಗ್ಬೇಕು ಅನ್ನೋದು ಇರುತ್ತಲ್ಲ, ತುಂಬ ಕಷ್ಟವಾದ ಕೆಲಸ. ಅದರ ಒಳಗಡೆ ಇಳಿದ್ರೇ ಗೊತ್ತಾಗೋದು ಅದ್ರ ಕಷ್ಟ ಎಷ್ಟಿದೆ ಅನ್ನೋದು. ಹಾಗೇ ನಮ್ಮಮ್ಮವ್ರು ಇದೊಂದು ಸೊಪ್ಪು ರುಬ್ಬಿದ್ರು, ಅಂದರೆ ಮೇಕೆ ಮತ್ತು ಕುರಿ ಮರಿಗಳು ತಂದಿದ್ರು. ಹೊಸದು ಇದು ಕುರಿ ಮರಿ ಎಲ್ಲ 10 ಮರಿ ತಂದಿದ್ದಾರೆ ಅಂತ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಆಗ್ಲೇ. ಅದಕ್ಕೆ ಏನೋ ಸೊಪ್ಪು ಅಂದರೆ ಮೇವು ಚೆನ್ನಾಗಿ ಮೇಯ್ತಾ ಇಲ್ಲ ಅಂತಂದು ಹೇಳ್ಬಿಟ್ಟು ಅದಕ್ಕೂ ಸೊಪ್ಪೆಲ್ಲ ರುಬ್ಕೊಂಡಿದ್ದಾರೆ. ಆ ರೀತಿ ರುಬ್ಕೊಂಡು ಈಗ ಅವಕ್ಕೆ ಸ್ವಲ್ಪ ಆ ರೀತಿ ತಿನ್ನಿಸ್ತಾ ಇರೋದು. ಭಾಳ ಘಾಟಿರುತ್ತೆ ಅಂತಂದು ಹೇಳ್ತು ನಮ್ಮಮ್ಮ. ಸೊ ಅದು ತಿಂದರೆ, ಮತ್ತು ಇದು ಖಾರದ ದಿನಸು ಅಂತಾರಲ್ಲ, ಸೊ ಮೆಣಸು ಅದರಲ್ಲಿ ಇನ್ನೂ ಶುಂಠಿ ಏನೇನೋ ಎಲ್ಲ ರುಬ್ಬಿರ್ತಾರೆ. ಸೊ ಅಂದರೆ ಹಶ್ವಾಗೋ ಥರ ಅವಕ್ಕೆ ಚೆನ್ನಾಗಿ ಹಶ್ವಾಗಿ ಸೊಪ್ಪು ಹುಲ್ಲು ಈ ರೀತಿ ತಿಂದರೆ ಮರಿಗಳು ಚೆನ್ನಾಗಿ ಬರ್ತವೆ ಅನ್ನೋದು. ಸೊ ನೋಡಿ, ಇಂಥವೆಲ್ಲ ನಮ್ಮ ಹಳೆ ಅಂದರೆ ರೈತರಿಗೆ ಆಗಿರ್ಬೋದು, ಹಿಂದಿನ ಕಾಲದವ್ರಿಗೆ ಆಗಿರ್ಬೋದು, ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದ್ರ ಬಗ್ಗೆ ಎಲ್ಲನೂ. ಸೊ ನಾವೇನಾದರೂ ಹುಷಾರಿಲ್ಲ ಅಂದರೆ ಡಾಕ್ಟ್ರು ಮೆಡಿಷನ್ ಅಂತ ಓಡೋಗ್ತೀವಿ.
ಆದರೆ ಇವರು ಹಾಗಲ್ಲ, ಮನೆಯಲ್ಲೇ ಸಿಗೋವಂಥ ಸೊಪ್ಪುಗಳು ಈ ರೀತಿ ವಾಸಿ ಮಾಡ್ಕೋಬೋದು ಅಂತ ಟ್ರೈ ಮಾಡ್ತಾರೆ ಫಸ್ಟು. ಅದರಿಂದ ಆಗಿಲ್ಲ ಅಂದರೆ ಆಮೇಲೆ ಡಾಕ್ಟ್ರು ಅಂತಂದು ಹೇಳ್ತಾರೆ. ಯಾಕಂದರೆ ಸೊ ಇವರಿಗೆ ಮುಂಚೆಯಿಂದ ಡಾಕ್ಟರ್ಸು ಆ ಥರ ಏನು ಇರಲಿಲ್ಲವಲ್ಲ, ಅದು ಚೆನ್ನಾಗಿ ಅಭ್ಯಾಸ ಆಗಿದೆ, ಒಂದು ನಂಬಿಕೆ ಇದೆ. ನಾವು ಈ ಗಿಡಮೂಲಿಕೆಗಳಿಂದನೇ ಚೆನ್ನಾಗಿ ವಾಸಿ ಮಾಡ್ತೀವಿ, ನಾವು ಹಸು ಕರುಗಳು ಮೇಕೆಗಳು ಅನ್ನೋದು ಇವ್ರದ್ದೊಂದು ನಂಬಿಕೆ. ಅವಾಗಿಂದ ಅದೇ ರೀತಿ ವಾಸಿಯಾಗಿ ಬಂದಿದೆ ಕಾಯಿಲೆಗಳು ಈ ರೀತಿ ಬಂದರೆ. ಅದಕ್ಕೆ ಜಾಸ್ತಿ ಡಾಕ್ಟರ್ಸ್ನ ನಂಬಕ್ಕೆ ಹೋಗಲ್ಲ, ಡಾಕ್ಟರ್ಸ್ ಹತ್ರ ಹೋಗಲ್ಲ ಈ ಕಾಲದವರು. ಸೊ ಅಂದರೆ ನಮ್ಮಪ್ಪ ನಮ್ಮಮ್ಮ ಕಾಲದವರು ಹೇಳ್ತಾ ಇರೋದು ನಾನು. ಈಗೆಲ್ಲ ನಾವು ಡಾಕ್ಟ್ರ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಸೊ ನಮಗೆ ಭಯ, ಈಗೆಲ್ಲ ನಾಟಿ ಔಷಧಿ ಇದೆಲ್ಲ ಮೈಗೆ ಒಪ್ಪಲ್ಲ. ಸೊ ಹಾಗಾಗಿ ಏನಕ್ಕೆ ಇದ್ದಿದ್ದು, ಸುಮ್ಮನೆ ಡಾಕ್ಟ್ರ್ ಹತ್ರ ಹೋದರೆ ಬೆಸ್ಟು ಅಂತ ಅಂದ್ಕೊತೀವಿ ನಾವು. ಆದಷ್ಟು ನಾವು ಇವ್ರ ವೇಯಲ್ಲಿ ಹೋಗೋದು ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಈಗ ಸ್ವಲ್ಪ ಜನಕ್ಕೆ ನಾಟಿದದೆಲ್ಲ ಒಪ್ಪಲ್ಲ. ನೋಡಿ ನಿಮ್ಮ ಅನಿಸಿಕೆಗಳ ಪ್ರಕಾರ ನೀವು ಇದು ಮಾಡಿ. ಇನ್ನೇನು ಎಲ್ಲ ಮರಿಗಳಿಗೂ ಸೊಪ್ಪೆಲ್ಲ ತಿನ್ನಿಸಿದ್ದಾಯಿತು. ಇನ್ನೊಂದು 2-3 ಇತ್ತು, ಅದನ್ನು ನಮ್ಮಪ್ಪ ಕಷ್ಟಪಟ್ಟು ಈ ರೀತಿ ತಿನ್ನಿಸ್ತಾವ್ರೆ. ಅವು ಸ್ವಲ್ಪ ಓಡ್ತವೆ, ಏನಾದರೂ ಈ ಥರ ಸಿರಪೋ ಇಲ್ಲ ಇಂಜೆಕ್ಷನ್ ಏನಾದರೂ ಆಗ್ತವೆ ಅಂತ ಈಗ ಸ್ವಲ್ಪ ಭಯ ಆಗ್ತಾರೆ ಅಂತ, ಅದಕ್ಕೆ ಓಡ್ತಾ ಇರ್ತವೆ. ಅದು ಹಿಂದೆ ಹೋಗ್ಬಿಟ್ಟು ಒಂದೊಂದು ಮರಿ ಇಟ್ಕೊಂಡು ಆ ರೀತಿ ತಿನ್ನಿಸ್ಬೇಕಲ್ಲ. ಸೊ ಅದೆಲ್ಲ ತಿನ್ನಿಸಿದ್ದಾಯಿತು. ಅದಾದಮೇಲೆ ಹಾಗೆ ರೋಜಾ ಅವ್ರ ಮನೆ ಒಳಗಡೆ ಹೋದೆ, ನಾವು ಅಮ್ಮವ್ರ ಮನೆಗೆ. ಎದುರು ಮನೆ ತಾತ ಬಂದು ಕೂತಿತ್ತು. ಅವರು ತಂಗಿಯವರಿಬ್ಬರೂ ಇದು ಉಕ್ಕಡಗಾತ್ರಿಗೆ ಹೋಗಿದ್ದಾರೆ, ಏನೋ ತಲೆ ಕೂದಲಿದೆ, ಅಲ್ಲಿ ದೇವರ ಹರಕೆ ಇತ್ತಂತೆ ಮೊಮ್ಮಗನಿಗೆ. ಹಾಗಾಗಿ ಊಟ ಇಲ್ಲೇ ಇವತ್ತು ತಾತಂದು. ಅದಕ್ಕೆ ಮುದ್ದೆ ಮಾಡಿ ಮತ್ತು ಎಣ್ಗಾಯಿ ಬದನೆಕಾಯಿ ಸಾಂಬಾರು ಮಾಡಿದ್ಲು ರೋಜಾ. ಈಗ ಮುದ್ದೆ ಎಲ್ಲ ನೀಟಾಗಿ ಎಲ್ಲ ತೊಳಸ್ಬಿಟ್ಟು ಒಂದು 3 ಮುದ್ದೆ ಅಷ್ಟು ಕೊಟ್ಟು ಮತ್ತು ಒಂದು ಗ್ಲಾಸ್ಗೆ ಸಾಂಬಾರು ಹಾಕ್ಕೊಡ್ತೀನಿ ಅಂತಂದೇಳಿ ತಾತನ ಕುಂಡ್ರಿಸ್ಕೊಂಡಿತ್ತು. ಆ ತಾತ ಅಕ್ಕಪಕ್ಕ ಇರುತ್ತಲ್ಲ, ಅದು ವಿಷಯ ಮಾತಾಡ್ಕೊಂಡು ಕೂತಿತ್ತು. ಹಾಗೆ ನನ್ನ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಭಯ ಪಡ್ತಾ ಇದೆ. ವೀಡಿಯೋ ಬೇರೆ ಮಾಡ್ತಾಯಿದ್ನಲ್ಲ, ವೀಡಿಯೋದಲ್ಲಿ ಹಂಗೆ ಇಟ್ಬಿಡ್ತಾರೇನೋ ಅಂತಂದು ಹೇಳ್ಬಿಟ್ಟು. ಇಲ್ಲ ತಾತ ಇಡಲ್ಲ ಅಂದ್ರೆ ಆ ತಾತ ಮಾತಾಡಲಿಲ್ಲ, ಮತ್ತೆ ಅದಕ್ಕೆ ಲೈವ್ ಏನೂ ಇಡಲಿಲ್ಲ. ಈಗ ನೋಡಿ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾಳೆ ರೋಜಾನು ಸಾಂಬಾರುಗಳೆಲ್ಲನೂ. ಇದು ಎಣ್ಗಾಯಿ ಸಾಂಬಾರು, ಇದಕ್ಕೆ ಸಂಜೆಗೆ ಚಪಾತಿ ಮಾಡ್ತಾಳಂತೆ ಕಾಂಬಿನೇಷನ್ ಆಗಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಚೆನ್ನಾಗೇ ಮಾಡ್ತೀನಿ. ಮಾನ್ವಿಕ್ ನೋಡಿ ಪಕ್ಕದಲ್ಲಿ ಕೂತ್ಕೊಂಡು ನೀನು ಅಂತಂದು ಹೇಳ್ತಾ ಇದ್ದಾರೆ. ನಾನು ಅಡುಗೆಗಳು ಚೆನ್ನಾಗೇ ಮಾಡ್ತೀನಿ ತಿನ್ನೋ ಥರ. ಹಾಗೆ ಇನ್ನೇನು ಸಾಂಬಾರು ಮುದ್ದೆ ಆಯಿತು ರೋಜದು. ಹಾಗೆ ನಾನು ಹೋಗ್ಬಿಟ್ಟು ಈಗ ಅಡುಗೆ ಎಲ್ಲ ಮಾಡಬೇಕು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಯಾವ ರೀತಿ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನೇನಾದರೂ ವೀಡಿಯೋದಲ್ಲಿ ತಪ್ಪು ಮಾತಾಡಿದರೆ ಸೊ ನಾನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಒಳ್ಳೆ ರೀತಿಲಿ ಕಾಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.